8 ದಿನಗಳ ಕಲಾಪದಲ್ಲಿ ಒಬ್ಬ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಇವರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಬರ, ಕಾವೇರಿ, ಕೃಷ್ಣ ನೀರು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. 8 ದಿನಗಳ ಕಾಲ ಒಬ್ಬನೇ ಒಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ರೀತಿ ಕಲಾಪ ಅದು ಅರ್ಥಪೂರ್ಣವಾಗಲಿಲ್ಲ. ರೈತರ ಭೂಸ್ವಾಧೀನ, ಗುತ್ತಿಗೆದಾರರ ಬಿಲ್ಗಳು ಬರಬೇಕಲ್ಲ, ವಾಪಸ್ಸು ಬಾಕಿ ಬರಬೇಕಲ್ಲ, ಅದರ ವಿಚಾರವೂ ಚರ್ಚೆ ಆಗಿಲ್ಲ. ಇಲ್ಲಿ KPSC ನೇಮಕಾತಿಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ, ಚರ್ಚೆ ಮಾಡಬಹುದಾಗಿತ್ತು. ಅಂದರೆ ಯತ್ನಾಳ್ರೆ ಮಾತಾಡಿದ್ದಾರೆ ಇದನ್ನು. ಇವತ್ತು ಪ್ರತಿಪಕ್ಷಗಳಿಗೂ ಸೇರಿಸೇ ಹೇಳಿರ್ತಾರೆ ಅವರು. ಅಲ್ಲಾರಿ 8 ದಿನಗಳ ಕಾಲ ಬರೀ ಒಬ್ಬ ವ್ಯಕ್ತಿ ರಾಜೀನಾಮೆ ಅಂತ ಅಂದ್ಕೊಂಡು KPSC ನೇಮಕಾತಿ ಕತೆ ನೋಡಲಿಲ್ಲ. ಗುತ್ತಿಗೆದಾರರಿಗೆ ಹಣ ಬರಬೇಕು, ಅವ್ರು ಕೆಲಸ ಮಾಡಿಕೊಟ್ಬಿಟ್ಟಿರ್ತಾರೆ ಅವರು, ಅದಕ್ಕೆ ಅವ್ರಿಗೆ ದುಡ್ಡು ಬರಬೇಕು ವಾಪಸ್ಸು, ಅದಾಗಲಿಲ್ಲ. ರೈತರ ಭೂಸ್ವಾಧೀನ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಬರ ಪರಿಸ್ಥಿತಿ ಇದೆ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ ಜಿಲ್ಲೆಗೆ ಎಷ್ಟು ದುಡ್ಡು ಬಿಡುಗಡೆ ಮಾಡಬೇಕು, ಯಾವ ಥರ ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ಳಬೇಕು, ಜಾನುವಾರುಗಳಿಗೆ ಮೇವಿಗೆ ಏನು ಮಾಡಬೇಕು, ಬರ ಪರಿಸ್ಥಿತಿ ರೈತರಿಗೆ ಏನು ಮಾಡಬೇಕು, ಅದು ಚರ್ಚೆ ಆಗಲಿಲ್ಲ. ಬರೀ ರಾಜೀನಾಮೆ ಇದರಲ್ಲೇ ಕಾಲ ಕಳೆದುಬಿಟ್ರಲ್ಲ. KPSC ನೇಮಕಾತಿ ಒಂದರಲ್ಲೇ ಸಾವಿರಾರು ಕೋಟಿ ಹಗರಣ ಆಗಿಬಿಟ್ಟಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿ ಅಂತೂ ಆಗ್ತಾನೇ ಇಲ್ಲ ಅಂತ ಹೇಳಿ ಯತ್ನಾಳರು ಕಿಡಿಕಾರಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿ ED ಅವರು ಇವತ್ತು ತನಿಖೆ ಮಾಡಿ ಒಬ್ಬ IAS ಅಧಿಕಾರಿ ನಾಪತ್ತೆಯಾಗಿ ಓಡಿ ಹೋಗ್ತಾನೆ, ಅದರ ಚರ್ಚೆ ಆಗ್ತಾ ಇಲ್ಲ. ಸುಮಾರು 4,80,000 ಸರ್ಕಾರಿ ನಿರುದ್ಯೋಗ ಉದ್ಯೋಗಗಳಿದಾವೆ, ಅವುಗಳ ನೇಮಕಾತಿ ಸರಿಯಾಗಿ ಆಗ್ತಾ ಇಲ್ಲ. ಅದೇ ರೀತಿ ನೈಸ್ ಬಗ್ಗೆ ಇವತ್ತು ಚರ್ಚೆ ಇದೆ. ಇವತ್ತು ಬಿಡದಿ ಬಗ್ಗೆ ಅಲ್ಲಿ ರೈತರು ಜಮೀನು ಕೊಡ್ತಾರೆ, ಫಲವತ್ತಾದಂಥ ಜಮೀನನ್ನು ಸುಮಾರು 10,000 ಎಕರೆ. ಇವತ್ತು 3 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು, ಅವ್ರನ್ನು 3 ಕೋಟಿ ಬೇಡ, ನಮಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಬಿಡಿ ಅಂದ್ರೂ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಯ ಒಂದು ದೊಡ್ಡ ವ್ಯವಹಾರ ಇದೆ. ಇದನ್ನು ಎಲ್ಲರೂ ಪ್ರಶ್ನೆ ಮಾಡಿದ್ರೆ ನಾಳೆ ನಾನು ಹೇಳೋದು BJP ಅವರಿಗೆ, ನೀವು ಈ ಹೊಂದಾಣಿಕೆ ರಾಜಕಾರಣ ಬಿಡಿ. ನೀವೇನಾದ್ರೂ ರಾಜೀನಾಮೆ ಕೇಳೋದಿದ್ರೆ DK ಶಿವಕುಮಾರ್ ರಾಜೀನಾಮೆ ಕೇಳಿ.